ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಡಿಕೆ ಶಿವಕುಮಾರ್ ಆಗ್ತಾರಾ? ಸತೀಶ್ ಜಾರಕಿಹೊಳಿ ಆಗ್ತಾರಾ? ಪರಮೇಶ್ವರ್ ಮುಂದಿನ ಸಿಎಂ ಆಗ್ತಾರಾ ಅಥವಾ ಬೇರಾವ ರಾಜಕಾರಣಿ ಸಿಎಂ ಆಗ್ತಾರೆ? ಮುಂದಿನ ಸಿಎಂ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ಸುದ್ದಿ ಇದು. ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಸಿಎಂ ಯಾರಾಗ್ತಾರೆ, ಮುಂದಿನ ಸಿಎಂ ಯಾರು ಅನ್ನೋದನ್ನ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೋಡಿಮಠ ಶ್ರೀ ಪ್ರಕಾರ ಯಾರಾಗ್ತಾರೆ ಗೊತ್ತಾ ಸಿಎಂ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮುಂದಿನ ಸಿಎಂ ರಹಸ್ಯವನ್ನ ನಾವು ಈ ಘಳಿಗೆ ರಿವೀಲ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ರಾಜ್ಯ ರಾಜಕೀಯದ ಸ್ಫೋಟಕ ಸತ್ಯ ಅಥವಾ ಸುದ್ದಿಯನ್ನ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? 2028ಕ್ಕೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಲೋಕೋಪಯೋಗಿ ಸಚಿವ, ಕೆಪಿಸಿಸಿ ಅಧ್ಯಕ್ಷನೂ ನಾನೇ, ಸಿಎಂ ನಾನೇ ಆಗೋದು ಅಂತ ಹೇಳಿ ಉಪಮುಖ್ಯಮಂತ್ರಿ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯರ ನಂತರ ಸತೀಶ್ ಜಾರಕಿಹೊಳಿ ಏನಾದ್ರೂ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರಾ ಅಥವಾ ಡಿಕೆ ಶಿವಕುಮಾರ್ ಸಾಹೇಬ್ರೇನಾದ್ರೂ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರಾ? ಕೋಡಿಮಠ ಶ್ರೀಗಳ ಭವಿಷ್ಯ ಸುಳ್ಳಾಗೋದಿಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಬಲವಾಗಿ ನಂಬುವಂತಹ ಒಂದು ಮಠದ ಶ್ರೀಗಳು ಕೋಡಿಮಠ ಶ್ರೀ. ಆ ಕೋಡಿಮಠದ ಶ್ರೀಗಳು ಹೇಳಿರುವಂತೆ ಯಾರಾಗಬಹುದು ಮುಂದಿನ ಸಿಎಂ? ಡಿಕೆ ಶಿವಕುಮಾರ್ ಆಗ್ತಾರಾ? ಸತೀಶ್ ಜಾರಕಿಹೊಳಿ ಆಗ್ತಾರಾ? ಹಾಗಾದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ? ಜಿ ಪರಮೇಶ್ವರ್ ಮುಂದಿನ ಸಿಎಂ ಆಗ್ತಾರಾ? ಯಾರು ಅಲಂಕರಿಸ್ತಾರೆ ಸಿಎಂ ಸ್ಥಾನವನ್ನ? ಬೇರೆ ಯಾವ ರಾಜಕಾರಣಿ ಸಿಎಂ ಸ್ಥಾನಕ್ಕೆ ಅರ್ಹರು ಅಥವಾ ಯಾರಾಗಬಹುದು ಮುಂದಿನ ಸಿಎಂ? ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಇದೀಗ ಇಡೀ ಕಾಂಗ್ರೆಸ್ ಬಂಗಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಿಮ್ಮ ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ ಯಾರಾಗ್ತಾರೆ ಮುಂದಿನ ಸಿಎಂ ಎನ್ನುವಂತಹದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರತಕ್ಕಂಥ ಒಂದು ಸುದ್ದಿ. ಹಾಗಾದ್ರೆ ಯಾರಾಗಬಹುದು, ಯಾರಾಗ್ತಾರೆ, ಯಾರು ಆಗಲು ಯೋಗ್ಯ? ಡಿಕೆ ಶಿವಕುಮಾರ್ ಆಗ್ತಾರಾ? ಸತೀಶ್ ಜಾರಕಿಹೊಳಿ ಆಗ್ತಾರಾ? ದೆಹಲಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೊರತಾಗಿರಲಿಲ್ಲ ದೆಹಲಿ ಭೇಟಿಯಲ್ಲಿ. ಹಾಗಾದ್ರೆ ಮುಂದೆ ರಾಜ್ಯವನ್ನ ಆಳೋದು ಯಾರು? ಸಿಎಂ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಯಾರಾಗ್ತಾರೆ? ಕೋಡಿ ಶ್ರೀಗಳ ಪ್ರಕಾರ ಮುಂದಿನ ಸಿಎಂ ಯಾರು ಗೊತ್ತಾ? ಪ್ರಭಾವಿ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ ಖುಲಾಯಿಸಲಿದೆ ಅದೃಷ್ಟ. ಹಾಗಾದ್ರೆ ಮುಂದಿನ ಸಿಎಂ ಎಂಬಿ ಪಾಟೀಲ್ ಆಗ್ತಾರೆ ಎಂದು ಕೋಡಿ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ಸಿಎಂ ಆಗೋದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲ, ಸತೀಶ್ ಜಾರಕಿಹೊಳಿ ಅಲ್ಲ, ಜಿ ಪರಮೇಶ್ವರ್ ಅಲ್ಲ, ರಾಜಣ್ಣ ಅಲ್ವೇ ಅಲ್ಲ, ಮತ್ತಿನ್ಯಾರು? ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಸಚಿವ ಸಂಪುಟದ ಸಿದ್ದು ಬಣದ ಅಗ್ರಗಣ್ಯ ಪ್ರಮುಖರಲ್ಲಿ ಪ್ರಮುಖರು ಎಂಬಿ ಪಾಟೀಲ್ ಆಗ್ತಾರೆ ಅನ್ನೋದನ್ನ ಕೋಡಿಶ್ರೀ ಹೇಳಿದ್ದು. ಇದು ಯಾವುದೋ ಜನಸಾಮಾನ್ಯ ಹೇಳಿದ್ದಲ್ಲ, ಯಾವುದೋ ಅನುಭವಿ ಪ್ರಭಾವಿ ಹಿರಿಯ ರಾಜಕಾರಣಿ ಹೇಳಿದ್ದಲ್ಲ, ಯಾವುದೋ ಚರ್ಚಿನ ಫಾದರ್ ಹೇಳಿದ್ದಲ್ಲ. ಹೇಳಿದ್ದು ಕೋಡಿಮಠದ ಶ್ರೀಗಳು. ರಾಜ್ಯವನ್ನ ಮುಂದೆ ಯಾರು ಆಳ್ತಾರೆ ಎನ್ನುವಂತಹದ್ರ ವಿಚಾರವಾಗಿ ಎಂಬಿ ಪಾಟೀಲ್ ಆಗ್ತಾರೆ ಎಂದು ಕೋಡಿಶ್ರೀ ಭವಿಷ್ಯ ನುಡಿದಿದ್ದೇಕೆ? ಕೋಡಿ ಶ್ರೀಗಳ ಪ್ರಕಾರ ಮುಂದಿನ ಸಿಎಂ ಯಾರು ಗೊತ್ತಾ? ಪ್ರಭಾವಿ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ ಅವರಿಗೆ ಖುಲಾಯಿಸಲಿದೆ ಅದೃಷ್ಟ. ಮುಂದಿನ ಸಿಎಂ ಎಂಬಿ ಪಾಟೀಲ್ ಆಗ್ತಾರೆ ಎಂದು ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಕೋಡಿಶ್ರೀ ಹೇಳಿಕೆಯಿಂದ ಇತರೆ ಸಿಎಂ ಆಕಾಂಕ್ಷಿಗಳು ಕೂಡ ಶಾಕ್ ಆಗಿದ್ದಾರೆ. ಎಂಬಿ ಪಾಟೀಲ್ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಅಥವಾ ಹಿರಿಯ ರಾಜಕಾರಣಿ. ಇನ್ನು ಎಂಬಿ ಪಾಟೀಲ್ರಿಗಿಂತಲೂ ಹಿರಿಯ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಆದ್ರೂ ಯಾಕೆ ಎಂಬಿ ಪಾಟೀಲ್ ರವರಿಗೆ ಸಿಗುತ್ತೆ ಅಂತ ಹೇಳಿದ್ರು ಕೋಡಿಶ್ರೀ? ಅದಕ್ಕೆ ಅದರದೇ ಆದ ಕೆಲ ಕಾರಣಗಳಿದ್ದಾವೆ. ಕೋಡಿಶ್ರೀಗಳ ಪ್ರಕಾರ ಮುಂದಿನ ಸಿಎಂ ಯಾರು ಗೊತ್ತಾ? ಪ್ರಭಾವಿ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ ಅವರಿಗೆ ಖುಲಾಯಿಸಲಿದೆ ಅದೃಷ್ಟ. ಹಾಗಾದ್ರೆ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಯಾವ ಸಮರ್ಥ ನಾಯಕರಿಲ್ವಾ? ಇದ್ದಾರೆ.
ಆದ್ರೂ MB ಪಾಟೀಲ್ ಯಾಕೆ? ಕೋಡಿಶ್ರೀ ಹೇಳಿಕೆಯಿಂದ ಇತರೆ ಆಕಾಂಕ್ಷಿಗಳ ಕನಸಿಗೂ ಬೆಂಕಿ ಬಿದ್ದಂತಾಗಿದೆ. ಕೋಡಿಶ್ರೀಗಳು ಈ ಹಿಂದೆ ಏಷ್ಯಾ ಖಂಡದ ಕೆಲ ಭಾಗಗಳಲ್ಲಿ ಭೂಕಂಪ ಆಗುತ್ತೆ, ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆದಂತಹ ಭೂಕಂಪಕ್ಕೂ ಸಂಬಂಧಪಟ್ಟ ಹಾಗೆ ಈ ಹಿಂದೆ 1 ವರ್ಷದ ಒಳಗಾಗಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಭೂಕಂಪನ ಆಗುತ್ತೆ ಅಂತ ಹೇಳಿ ಒಂದು ಭವಿಷ್ಯ ನುಡಿದಿದ್ರು. ಅದು ಕೂಡ ಇತ್ತೀಚೆಗೆ ಸತ್ಯ ಆಯಿತು ಅಂತೇಳಿ ಸಾಕಷ್ಟು ಜನ ವಾದ ಮಾಡಿದ್ರು. ಸೊ ಒಂದೊಂದು ಭವಿಷ್ಯವೂ ಕೂಡ ಕೋಡಿಶ್ರೀಗಳು ನುಡಿದಂತೆ ನಡೆದಿದ್ದೆ ಅನ್ನುವಂತಹ ಮಾತಿನ ಪ್ರಕಾರ ಈ ಬಾರಿ MB ಪಾಟೀಲ್ ಅವರಿಗೆ CM ಸ್ಥಾನ ಸಿಗುತ್ತೆ ಅಂತ ಹೇಳಿ ಕೋಡಿಶ್ರೀಗಳು ಹೇಳಿರುವಂತಹದ್ದು, ಭವಿಷ್ಯ ನುಡಿದಿರುವಂತಹದ್ದು. ಹಾಗಾಗಿ CM ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ. ಒಂದು ಕಡೆ DK ಶಿವಕುಮಾರ್ ಹರಸಾಹಸ ಮಾಡ್ತಾ ಇದ್ದಾರೆ. ದೆಹಲಿ ಕಾಂಗ್ರೆಸ್ನ ನಾಯಕರನ್ನ ಯಾವ ರೂಪದಲ್ಲೆಲ್ಲ ಮನವೊಲಿಸಬಹುದು ಆ ರೂಪದಲ್ಲೆಲ್ಲ ಮನವೊಲಿಸಿದ್ದಾರೆ. ಒಂದು ಕಡೆ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ರಾಜ್ಯದಲ್ಲಿ ಮುನ್ನೆಲೆಗೆ ತಂದರು ಆ ವಿಚಾರವನ್ನ. ಅದಾದ ನಂತರ ನಾನು CM ಆಗಬೇಕು ಮತ್ತು CM ಆಗ್ತೀನಿ ಅಂತ ಹೇಳಿದ್ರು. ಸಾಕಷ್ಟು ಕಡೆಗಳಲ್ಲಿ BJP ನಾಯಕರ ಜೊತೆ ವೇದಿಕೆಗಳನ್ನು ಹಂಚಿಕೊಂಡ್ರು, ಪರೋಕ್ಷವಾಗಿ ಏನೋ ಒಂಥರದ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಸಾಕಷ್ಟು ರಾಜಕೀಯ ಡೆವಲಪ್ಮೆಂಟ್ಗಳಾಯಿತು. ಅದಾದ ಮೇಲೆ G ಪರಮೇಶ್ವರ್ ಅವರು 5ಕ್ಕಿಂತ ಹೆಚ್ಚು ಬಾರಿ KPCC ಅಧ್ಯಕ್ಷರಾಗಿದ್ದವರು, ಸಾಕಷ್ಟು ಸಚಿವ ಸಂಪುಟಗಳಲ್ಲಿ ಮಂತ್ರಿ ಆದವರು, ಅವರು ಕೂಡ ಹಿರಿಯ ರಾಜಕಾರಣಿ, ವಲಸಿಗನಲ್ಲ, ಮೂಲ ಕಾಂಗ್ರೆಸ್ಸಿಗ. ಈ ಎಲ್ಲ ವಿಚಾರಗಳ ನಡುವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯು ಕೂಡ ತನ್ನ ಆಸೆಗಳನ್ನು ವ್ಯಕ್ತಪಡಿಸಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ನಂತೆ, G ಪರಮೇಶ್ವರ್ನಂತೆ ಸತೀಶ್ ಜಾರಕಿಹೊಳಿಯು ಕೂಡ CM ಆಗಬೇಕು ಎನ್ನುವಂಥ ಹಂಬಲವನ್ನು ವ್ಯಕ್ತಪಡಿಸಿದ್ರು. ಇದರೆಲ್ಲದರ ನಡುವೆ ಈಗ ಕೋಡಿ ಮಠದ ಶ್ರೀಗಳು ಒಂದು ಭವಿಷ್ಯ ನುಡಿದಿದ್ದಾರೆ. ಮುಂದಿನ CM MB ಪಾಟೀಲ್ ಆಗ್ತಾರೆ ಎಂದು. ಕೋಡಿಶ್ರೀ ಹೇಳಿಕೆಯಿಂದ ಇತರೆ CM ಆಕಾಂಕ್ಷಿಗಳು ಕೂಡ ಶಾಕ್ ಆಗಿದ್ದಾರೆ. ಪವರ್ ಶೇರಿಂಗ್ ಹೇಳಿಕೆಗಳ ನಡುವೆ ಸ್ಫೋಟಕ ಹೇಳಿಕೆ ನೀಡಿದಂತಹ ಶ್ರೀಗಳು ಹಾಗಾದರೆ ಯಾರಾಗಬಹುದು, ಯಾರಾಗ್ತಾರೆ, ಯಾರಿಗೆ ಒಲಿಯುತ್ತೆ CM ಪಟ್ಟ, ಕಾದು ನೋಡಬೇಕಿದೆ.